ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಯಾವ ರೋಡ್ ಹೋದರೂ ಕೂಡ ನಿಮಗೆ ಟ್ರಾಫಿಕ್ ಈ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿನೇ ಇಲ್ವಾ? ಇದಕ್ಕಿರ್ತಕ್ಕಂಥ ಒಂದೇ ಒಂದು ಪರಿಹಾರ ಅಂದರೆ ಮೆಟ್ರೋದಲ್ಲಿ ಓಡಾಡಬೇಕು. ಬಟ್ ಮೆಟ್ರೋದಲ್ಲೂ ಕೂಡ ಪೀಕ್ ಅವರ್ಸ್ನಲ್ಲಿ ವಿಪರೀತ ರಶ್ ಆಗ್ತಾ ಇದೆ. ಹಾಗಾಗಿ ಮೆಟ್ರೋದಲ್ಲಿ ಈ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ BMRCL ಹೊಸ ಪ್ಲಾನ್ ಒಂದನ್ನು ಮಾಡಿಕೊಂಡಿದೆಯಂತೆ. ಏನು ಪ್ಲಾನ್ ಅದು ಅಂತ ನೋಡೋಣ. ಪ್ರಯಾಣಿಕರ ಅನುಕೂಲಕ್ಕಾಗಿ ಹೆಚ್ಚುವರಿ ಮೆಟ್ರೋ, ಮೆಜೆಸ್ಟಿಕ್ ವೈಟ್ಫೀಲ್ಡ್ ಮಾರ್ಗದಂತೆ ಬೇರೆ ಕಡೆಗೂ ಪ್ಲಾನ್. ಹೌದು, ನಮ್ಮ ಮೆಟ್ರೋ ಪ್ರಯಾಣಿಕರ ಅನುಕೂಲಕ್ಕಾಗಿ ಹೊಸ ಆಲೋಚನೆಯೊಂದನ್ನು ಮಾಡಿಕೊಳ್ತಿದೆ. ಕಳೆದ 12 ದಿನಗಳಿಂದ ಮೆಜೆಸ್ಟಿಕ್ನ ವೈಟ್ಫೀಲ್ಡ್ ಮಾರ್ಗದಲ್ಲಿ ಪ್ರತಿ 3.5 ನಿಮಿಷಕ್ಕೆ ಒಂದು ಮೆಟ್ರೋ ರೈಲನ್ನು ಸಂಚಾರಕ್ಕೆ ಬಿಟ್ಟಿರುವಂತಹ ನಮ್ಮ ಮೆಟ್ರೋದವರು ಹೆಚ್ಚುವರಿಯಾಗಿ 6 ರೈಲ್ಗಳನ್ನು ಸಂಚಾರಕ್ಕೆ ಇಳಿಸಿದೆ. ಇದರಿಂದಾಗಿ ಪ್ರತಿನಿತ್ಯ ಸಂಚಾರ ಮಾಡುವವರ ಸಂಖ್ಯೆ 6.5 ಲಕ್ಷದಿಂದ 8.11 ಲಕ್ಷಕ್ಕೆ ಏರಿಕೆಯಾಗಿದೆ. ಅಲ್ಲದೆ ಪ್ರಯಾಣಿಕರ ದಟ್ಟಣೆ ಕೂಡ ಕಡಿಮೆಯಾಗಿದೆ. ಈಗಿರುವಂತಹ ಎಲ್ಲಾ ಮಾರ್ಗದ ಸಂಚಾರ ದಟ್ಟಣೆಯನ್ನ ಪರಿವೀಕ್ಷಣೆ ಮಾಡಲಾಗ್ತಿದ್ದು, ಎಲ್ಲೆಲ್ಲಿ ಪೀಕ್ ಟೈಮ್ನಲ್ಲಿ ಹೆಚ್ಚಿನ ಜನ ಇರ್ತಾರೋ, ಪ್ರಯಾಣಿಕರಿಗೆ ಅನುಕೂಲವಾಗ್ತಾ ಇದೆಯೋ ಅಂತಹ ಕಡೆಗಳ ಬಗ್ಗೆ ಗಮನ ಹರಿಸಲಾಗ್ತಾ ಇದೆ. ಅಗತ್ಯವಿರುವ ಕಡೆಗೆ ಹೆಚ್ಚುವರಿ ಮೆಟ್ರೋ ಸೇವೆಯ ಜೊತೆಗೆ ಮೆಜೆಸ್ಟಿಕ್ ವೈಟ್ಫೀಲ್ಡ್ ಮಾರ್ಗದ ಮಾದರಿಯಂತೆ 3 ನಿಮಿಷಕ್ಕೆ ಒಂದು ಮೆಟ್ರೋ ಸಂಚರಿಸುವ ಬಗ್ಗೆ BMRCL ಚಿಂತನೆ ನಡೆಸಿದೆ. ಪ್ರತಿ ಒಂದು 3 ನಿಮಿಷಕ್ಕೆ ಇಲ್ಲ 3.5 ನಿಮಿಷಕ್ಕೆ ಒಂದು ಮೆಜೆಸ್ಟಿಕ್ಕಲ್ಲಿ ಟ್ರೈನ್ ಸಿಗುವಂಥ ಒಂದು ಜನರಿಗೆ ಓಡಾಟಕ್ಕೆ ಅನುಕೂಲ ಕಡಿಮೆ ಮಾಡೋಕ್ಕೋಸ್ಕರನೇ ಈ ಶಾರ್ಟ್ ಲೂಪ್ಗಳನ್ನ ನಾವು ಶುರು ಮಾಡಿದ್ವಿ. ಬಟ್ ಸಾಯಂಕಾಲ ಪೀಕು ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಇದರೆಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ಆಮೇಲೆ ನಾವು 6ನೇ ತಾರೀಕು ಜುಲೈಯಿಂದ ನಾವು ಈ ಟೈಮ್ ಟೇಬಲ್ನ ಚೇಂಜ್ ಮಾಡಿದ್ವಿ. ಬಟ್ ಚೇಂಜ್ ಮಾಡಿದ್ಮೇಲೆ ನಾವು 8,11,000 ಜನ ಓಡಾಡಿದ್ದಾರೆ. ದಿನಕ್ಕೆ ಸರಾಸರಿಯಾಗಿ 1.87 ಕೋಟಿ ಆ ಥರ ಇತ್ತು. ಇವಾಗ ನಾವು ನೋಡಿದ ಪ್ರಕಾರ ಅಂದರೆ ಹೋದ ಸೋಮವಾರ, ಮಂಗಳವಾರ, ಬುಧವಾರ ಈ 8 ಲಕ್ಷ ನಾವು ಯಾವಾಗ ದಾಟ್ತೀವೋ ಆವಾಗ ನಮಗೆ ಸುಮಾರು 2 ಕೋಟಿಯಷ್ಟು ರೆವೆನ್ಯೂ ಬರುತ್ತೆ. ಒಟ್ಟಿನಲ್ಲಿ ನಮ್ಮ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಿರೋದ್ರಿಂದ ಮೆಟ್ರೋ ರೈಲುಗಳಲ್ಲಿ ದಟ್ಟಣೆ ಹೆಚ್ಚಾಗ್ತಿದೆ. ಹೀಗಾಗಿ ಹೆಚ್ಚುವರಿ ಸೇವೆ ನೀಡುವ ನಿಟ್ಟಿನಲ್ಲಿ ನಮ್ಮ ಮೆಟ್ರೋ ಚಿಂತನೆ ನಡೆಸ್ತಿದೆ. ಆದಷ್ಟು ಬೇಗ ಪ್ರಯಾಣಿಕರ ದಟ್ಟಣೆ ಇರುವ ಮಾರ್ಗಕ್ಕೆ ಹೆಚ್ಚಿನ ಮೆಟ್ರೋ ಸೇವೆ ಲಭ್ಯವಾಗಲಿ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.